ಹಲೋ ರೀ, ಹಾಯ್. ನಾನು ಮಾಧವಿ ಮೆಹ್ತಾ. ಎಲ್ಲರಿಗೂ ನಮಸ್ಕಾರಗಳು. ಏನಪ್ಪ ಅಂದ್ರೆ ಇವತ್ತಿಂದು ಐತಿ ಮಸಾಲೆ ಗಾಜರ್. ಮತ್ತೇನಪ್ಪ ಅಂದ್ರೆ ತೊಂಡೆಕಾಯ್ದು ಆಲೂಗಡ್ಡಿದು ಪಲ್ಯ. ಅದ್ರೊಳಗೆ ಕಾಜು ಬಾದಾಮಿ ಶೇಂಗಾ ಕಾಳು ಹಾಕಿ ಕುಟ್ಟಿ ಹಾಕೀನಿ. ಹೊಳ್ಳಿ ಬೆಳ್ಳುಳ್ಳಿ ಚಟ್ನಿ ಹಾಕೀನಿ. ಈಗ ಈ ಮಸಾಲೆ ಗಾಜರಕ್ಕೆ ಇದನ್ನ ಬೆಳ್ಳುಳ್ಳಿ ಕುಟ್ಟಿ ಹಾಕೋದೈತಿ. ಅದಕ್ಕೆ ಇದನ್ನೊಂದು ಹಾಕ್ಬೇಕು. ಈಗ ಇದನ್ನ ಹಾಕ್ತಾನೆ. ಬೆಳಿಗ್ಗೆ ಎಲ್ಲಾರ್ದು ನಾಷ್ಟ ಆತ್ರಿ. ಎಲ್ಲಾರ್ದು ಶುಕ್ರವಾರ ಪೂಜೆ ಆಗಿರ್ಬೇಕು. ಎಲ್ಲರಿಗೂ ದೇವರು ಆಯುಷ್ಯನ ಆರೋಗ್ಯ ಕೊಟ್ಟು ಕಾಪಾಡಲಿ. ಯಾಕಪ್ಪ ಅಂದ್ರೆ ಫಸ್ಟ್ ಇರೋದ ದುಡ್ಡಲ್ಲ, ಆಯುಷ್ಯನೇ. ಆರೋಗ್ಯ ಚೆನ್ನಾಗಿದ್ರೆ ಆಯುಷ್ಯ ಚೆನ್ನಾಗಿರ್ತೈತಿ. ಆಯುಷ್ಯ ಚಲೋ ಇದ್ರೆ ನಮ್ಮ ದುಡಿಮೆ ಎಲ್ಲ ಅದಾಗಲೇ ಬರ್ತಿರ್ತೈತಿ. ಯಾಕಪ್ಪ ಅಂದ್ರೆ ಈಗಿಂದು ಸ್ಪೀಡ್ ಜೂನ್ದಾಗ ಏನಾಗೈತಂದ್ರೆ ನಾವು ನಮ್ಮ ಆರೋಗ್ಯದ ಬಗ್ಗೆ ಕೇರ್ ತೊಗೊಳಂಗಿಲ್ಲ. ಯಾಕಪ್ಪ ಅಂದ್ರೆ ಹಿಂಗಾಗಿ ಜಾಸ್ತಿ ಆ ರೋಗ ಈ ರೋಗ ಅಂತ ಬರಾಕತ್ತಾವು. ಎದಪ್ಪ ಅಂದ್ರೆ ಹಂಗೆ ಮಾಡಕ್ಕೆ ಹೋಗಬೇಡಿ. ಫಸ್ಟ್ ದೇವ್ರ ಹತ್ರ ಕೈ ಮುಗಿದು ಕೇಳ್ಕೊಳ್ರಿ. ಆಯುಷ್ಯನ ಆರೋಗ್ಯ ಕೊಟ್ಟು ಎಲ್ಲರೂ ಕಾಪಾಡಪ್ಪ ತಂದೆ. ದುಡಿದು ನಮ್ಮ ರೊಟ್ಟಿನ ಗಟ್ಟಿಗಿಡು, ದುಡಿದು ತಿನ್ನಷ್ಟು ಗಟ್ಟಿ ಜೀವನ ಕೊಡು. ಯಾಕಂದ್ರೆ ಅದು ನಾವು ಗಟ್ಟಿಗಿದ್ರೆ ದುಡಿದು ತಿನ್ಬೋದು. ಯಾಕಪ್ಪ ಅಂದ್ರೆ ಇದನ್ನು ನಾವು ಕೇಳ್ಕೊಬಾರ್ದು. ಈಗ ಅದನ್ನು ಕೊಡು ಇದನ್ನು ಕೊಡು ಎದ್ರಾಗೂ ಖುಷಿ ಇಲ್ಲ. ಹೌದು, ನಾವು ದೊಡ್ಡ ಮನೆ ಮಾಡ್ಸಂದ್ರೂ ಖುಷಿ ಇಲ್ಲ, ನಾವು ಎಂಥ ಇದ್ರಾಗದೆ ಅಂದ್ರೂ ಖುಷಿ ಇಲ್ಲ. ಫಸ್ಟ್ ಇರೋದು ನಗ್ನಗ್ತಾ ಜೀವನ. ನಮ್ಮ ಸಂಸಾರದಾಗ ನಾವೆಲ್ಲರೂ ನಗ್ನಗ್ತಾ ಇದ್ವಿ ಅಂದ್ರೆ ಮನೆಯೊಳಗೆ ಅದು ದೊಡ್ಡ ಚಲೋ. ಮತ್ತೊಂದು ಯಾವುದಿಲ್ಲ ಖುಷಿ. ಅದಕ್ಕಿಂತ ದೊಡ್ಡ ಖುಷಿ ಯಾವುದಿಲ್ಲ. ರೊಕ್ಕಲ್ಲ, ಆಸ್ತಿ ಎಲ್ಲ ಅಂತಸ್ತಲ್ಲ. ಹೌದು, ನಾವು ಇವತ್ತೇನು ಆರಾಮ್ ನಿಂತಿರ್ತಲ್ಲ ಆ ದೊಡ್ಡ ಖುಷಿ. ಅವು ಬಿಟ್ಟವ. ನಾವು ಇವತ್ತೇನು ಆರಾಮ್ ನಿಂತಿರ್ತಲ್ಲ ಅದು ಖುಷಿ ದೊಡ್ಡದು. ಆರಾಮು ಅದು ಚಲೋ ಜೀವನ. ಅವು ಶಿವಂಗಿ ಅವು ಬಿಟ್ಟ ನೋಡ್ರಿ. ಹಿಂಗೆ ಮಾಡಿದೆ ಇದು ಮಸಾಲೆ ಗಾಜರು. ಆಯ್ತು ರೀ. ನಂದು ಅಂಗಡಿ ಒಳಗೆ ಗಿರಾಕಿ ಬಂತು. ಅದಕ್ಕೆ ಸಂಬಂಧ ಹೊಂಟಾಗಿ ತೋರಿಸ್ತಾನೆ. ಜಸ್ಟ್ ನಿಮಗೆ ಬೆಳಿಗ್ಗೆ ಎದ್ದು ಅಡುಗೆ ಮಾಡ್ಕೊತ ಅಂಗಡಿದು ನಡೆಸ್ಬೇಕಾಕತ್ ನಾನು. ಅದ್ರ ಸಂಬಂಧ ಅಂಗಡಿ ಗಿರಾಕಿ ಬರ್ತೈತಿ. ಅತ್ತ ಶುಕ್ರವಾರ ಇತ್ತು. ಬೆಳಗ್ಗೆ ಜಲ್ದಿ ಪೂಜೆ ಮಾಡಿದೆ. ಬೇಮಾವ ಬಿಟ್ಟ ಬಿಜು ಪಾಂಚ್ ಮಾಡಿ ಬಿಜು ಬೆಳಿಗ್ಗೆ ಅಡುಗೆ ಮಾಡ್ಕೊತ ಅಂಗಡಿ ನೋಡ್ಕೊಳೋದ್ರಿ. ಹೊಳ್ಳಿ ಮಕ್ಕಳು ಶಾಲೆಗೆ ಕಳ್ಸೋದು, ಮನೆಯವರಿಗೆ ಟಿಫಿನ್ ಕಟ್ಟೋದು ಭಾಳ ವಜ್ಜಾಕತ್ತೆ. ಅಷ್ಟಂದ್ರು ನಂಗಂತ ಮಾಡೋದು ನನ್ನ ಜೀವನ ಆಗೈತಿ. ಯಾಕಂದ್ರೆ ಖುಷಿ ಇದ್ರೆ ನಂದು ಖುಷಿ ಇರ್ತೈತಿ. ಅದ್ರ ಸಂಬಂಧ ಹೇಳಕತ್ತಿದ್ದು. ಶಿಫ್ಟ್ ಮಾಡ್ಕೊಂಡು ಅದೇ ಇದು ಒಂದು ಮಾಡ್ಕೊಂಡು ಜೀವನ ಮಾಡಕತ್ತಾರ ನಡೆಯಂಗಿಲ್ಲ. ಯಾಕಂದ್ರೆ ನಗ್ತಿದ್ರೆ ನಮ್ಮ ಮನೆಯವರು ಅವರು ಖುಷಿಯಾಗಿರ್ತಾರೆ, ಮಕ್ಕಳು ಖುಷಿಯಾಗಿರ್ತಾರೆ. ನಾ ಸಿಟ್ಟಿಗೆ ಅದು ಕೆಲಸ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗಂಗಿಲ್ಲ. ಅದ್ರ ಸಂಬಂಧ ಹೇಳಕತ್ತಿದ್ದು ನೋಡಿರಿ. ಇದು ಮಾಡಿದೆ ಮಸಾಲಿದು ನಮ್ಮ ಮನೆಯವ್ರಿಗಿದು ಪಲ್ಯ ಆತೀಗ ಟಿಫಿನ್ದೊಳಗೆ ಕಟ್ಟಾಕ. ನೋಡಿ ಎಂಥ ಚಲೋ ಆಗೈತಿ. ಬರ್ರಿ ನಮ್ಮ ಮನೆಗೆ ಊಟಕ್ಕೆ ಇವತ್ತು ಶುಕ್ರವಾರ ಐತಿ. ಲಕ್ಷ್ಮಿಗೆ ಹಿಡ್ಸೋದು ಕೀರು. ಹೌದು, ಕೀರು ಪುರಿ ಮಾಡ್ತಾನೆ. ಎಲ್ಲರೂ ಕಣ್ಣಾರ್ನ ಟಕ್ಕದಾರ. ಬರ್ರಿ ನಮ್ಮ ಮನೆಗೆ ಊಟಕ್ಕೆ. ನೋಡ್ರಿ. ಆಯ್ತು ರೀ, ಓಕೆ, ಬಾಯ್.